ಬರುತ್ತೆ. ಈಗ ರೈತರು ನಮ್ಗೆ ಆದಾಯ ಸಿಕ್ತಿಲ್ಲ ಅನ್ನೋದು ಅಂತಾರಂದ್ರೆ ಅವ್ರು ಖರ್ಚು ಜಾಸ್ತಿ ಮಾಡಿರ್ತಾರೆ. ಹೌದು. ರೂಪಾಯಿ ಇದ್ರು ನಮ್ಗೇನು ಇದ್ರಲ್ಲಿ ಲಾಸ್ ಆಗುತ್ತೆ ಅನ್ನೋದು ಯಾವ್ದು ಇಲ್ಲ ಸರ್. ಆದಾಯ ಕಡಿಮೆ ಅಂತ ಯಾವ್ದು ಇಲ್ಲ. ನಾವು ಆದಾಯ ಅಂತನಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಏನ್ ಮಾಡಿರ್ತೀವಿ ಅದರಿಂದ ಆದಾಯ ಡಿವೈಡ್ ಮಾಡ್ಕೋತೀವಿ. ಈ ಪದ ಬೇಕಿತ್ತು ಸರ್, ಅದಕ್ಕಾಗಿ ಕೇಳಿದೆ. 8 ಟನ್ ಸರ್, ಅಂದ್ರೆ 8,000 ಕೆಜಿ. 8,000 ಕೆಜಿ ಎಕ್ಸ್ಪೆಕ್ಟ್ ಮುಕ್ಕಾಲ್ ಎಕರೆಗೆ. ಯಾಕಂದ್ರೆ ಆ ರೀತಿ ಫ್ಲವರಿಂಗ್ ಇದೆ. ನೀವು ನೋಡಿದಕ್ಕೆ ನಾವು ಮಿನಿಮಮ್ ಅಂದ್ರೆ ಒಂದು 15,000 ರಿಂದ 20,000 ಖರ್ಚು ಮಾಡೋದು ಹೆಚ್ಚು ಸರ್. ಏನು ಅಂದ್ರೆ ಮಲ್ಚಿಂಗ್ ಮಾಡಿದೀವಿ. ಮಲ್ಚಿಂಗ್ ಇಂದ ನೆಕ್ಸ್ಟ್ ಡ್ರಿಪ್ ಎಲ್ಲ ಪ್ರತಿಯೊಂದು ಡ್ರಿಪ್ ಮಲ್ಚಿಂಗ್. ನೀವು ಆ ಖರ್ಚು ಅಂದ್ರೆ ಈ ಮಲ್ಚಿಂಗ್ ಶೀಟ್, ಹೌದು, ಮಲ್ಚಿಂಗ್ ಪೈಪ್ ಎರಡು ಸೇರಿನೇ. ಸರ್. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನೀಗ ಒಂದು ಬದನೆ ತೋಟದಲ್ಲಿ ಇದ್ದೀನಿ. ತುಂಬಾ ಜನ ಹೇಳ್ತಾರೆ ಓಕೆ, ಕೆಮಿಕಲ್ ಹಾಕದೆ ತರಕಾರಿ ಬೆಳೆಯಕ್ಕೆ ಆಗಲ್ಲ ಅಂತ. ಇಲ್ಲೊಬ್ರು ಯಂಗ್ ಅಂಡ್ ಎನರ್ಜೆಟಿಕ್ ಒಬ್ರು ಇದಾರೆ. ಸರ್, ನಾನು ಒಂಚೂರು ಕೆಮಿಕಲ್ಲೇ ಹಾಕಲ್ಲ. ಸೊ ನಮ್ ತಂದೆಯವ್ರು ಹೇಳ್ಕೊಟ್ಟಿರೋದು ಇದೆ. ಸೊ ಇದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾನೆ ಇದೀನಿ ಅಂತ. ಸೊ ಈ ತರ ಒಂದಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ರೈತರನ್ನ ಭೇಟಿ ಮಾಡಿಸೋಣ ಅಂತ ನಾನು ಇವತ್ತು ನಂಜನಗೂಡು ಹತ್ರ ಬಂದಿದ್ದೀನಿ. ಬನ್ನಿ ಹೋಗೋಣ, ಯಾವ ತರ ಅವರು ಬದನೆ ಬೆಳೀತಾ ಇದಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ನಮ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕೊರಟ್ಟಿ ಗ್ರಾಮ. ಜಸ್ಟ್ ನಂಜನಗೂಡಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಗೆ. ಊರಿಂದ 1 ಕಿಲೋಮೀಟರ್ ಮುಂದೆ ಬಂದ್ರೆ ನಮ್ಮ ತೋಟ ಸಿಗುತ್ತೆ. ನಮ್ದು ಜಮೀನ್ ಬಂದು ಟೋಟಲ್ ಒಂದು 6 ಎಕರೆ ಬರುತ್ತೆ. 6 ಎಕರೆಯಲ್ಲಿ ನಾವು ಮೇಜರ್ ಆಗಿ ಬೆಳೀತಾ ಇರೋದು ತರಕಾರಿ, ಬಾಳೆ, ಇದನ್ನ ಮೇಜರ್ ಆಗಿ ನಾವು ಬೆಳಿತಾ ಇದೀವಿ. ಇವಾಗ ಏನು ಅಂತಂದ್ರೆ ನಂಜನಗೂಡು ರಸಬಾಳೆ ಆಗ್ಲಿ, ಬದನೆ ಆಗ್ಲಿ, ಟೊಮೊಟೊ ಆಗ್ಲಿ, ಮತ್ತೆ ಮೆಣಸಿನ್ಕಾಯಿ ಆಗ್ಲಿ, ಬಾಳೆಯಲ್ಲಿ ನಿಮ್ಗೆ ಯಾಲಕ್ಕಿ ಬೆಳಿತೀವಿ, ನೇಂದ್ರ ಬೆಳಿತೀವಿ, ಪಚ್ಚಬಾಳೆ ಬೆಳಿತೀವಿ. ಇವಾಗ ಜಸ್ಟ್ ನಮ್ಮ ಫ್ಲಾಟ್ ಅಲ್ಲಿ ಇರೋದು ಇವಾಗ ಒಂದು 3/4 ಎಕರೆಯಲ್ಲಿ ಬದನೆ ಬೆಳೆದಿದ್ದೀವಿ ಸರ್. 3/4 ಎಕರೆ? 3/4 ಎಕರೆ ಬರುತ್ತೆ. 3/4 ಎಕರೆ ಬದನೆ ಬೆಳೆದಿದ್ದೀವಿ. ಇದು ನಿಮ್ಗೆ ಉದ್ದ ಬದನೆ, ರೌಂಡ್ ಬದನೆ ಅಲ್ಲ, ಉದ್ದ ಬದನೆ. ಈ ಉದ್ದ ಬದನೆ ನಿಮ್ಗೆ ಇವಾಗ ನಾಟಿ ಮಾಡಿ ನಾವು ಜಸ್ಟ್ ಒಂದು 45 ದಿನ ಆಗಿದೆ ಸರ್. 45 ದಿನ ಆಗಿದೆ. ಒಂದು ಕ್ರಾಪ್ ಕಟಿಂಗ್ ಆಗಿದೆ. 45 ದಿವಸ ಆಲ್ರೆಡಿ ಒಂದು ಕ್ರಾಪ್ ಕಟಿಂಗ್ ಆಗಿದೆ. ಕ್ರಾಪ್ ಕಟಿಂಗ್ ಮಾಡಿದೀವಿ ಇವಾಗ. ಜಸ್ಟ್ ನೀವು ನೋಡ್ತಿದ್ದೀರಲ್ಲ, ಇದೆ ನಿಮ್ಗೆ. ಜಸ್ಟ್ ಇವಾಗ ಇದು ಏನು ಬೆಲೆ ಅಂತಂದ್ರೆ ಜಸ್ಟ್ ನಿಮ್ಗೆ 45 ದಿನದಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಒಂದು 3 ರಿಂದ 4 ತಿಂಗಳವರೆಗೂ ಕಟಿಂಗ್ ಬರುತ್ತೆ. 3 ರಿಂದ 4 ತಿಂಗಳವರೆಗೂ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಕಟಿಂಗ್ ಬಂದೇ ಬರುತ್ತೆ. ಅಂದ್ರೆ 45 ದಿನ ಆದ್ಮೇಲೆ 3 ರಿಂದ 4 ತಿಂಗಳು ಆದ್ಮೇಲೆ 3-4 ತಿಂಗಳವರೆಗೂ ಕಟಿಂಗ್ ಕ್ರಾಪ್ ಬರುತ್ತೆ. ಇದು ಕ್ರಾಪ್ ಕಟಿಂಗ್ ಮಾಡ್ತಾ 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 ನಾವ್ ಇದಕ್ಕೇನು ನಾವು ಪೋಷಕಾಂಶ ಆಗ್ಲಿ, ಏನು ಗೊಬ್ಬರಗಳಾಗ್ಲಿ ಅದನ್ನ ಕೊಡ್ತಾ ಹೋಗ್ತಾ ಇದು ಇಳುವರಿನೂ ಹಂಗೆ ಬರುತ್ತೆ, ಕ್ರಾಪು ಹಂಗೆ ಬರ್ತಾ ಹೋಗುತ್ತೆ. ಮೊದಲನೇ ಕಟಿಂಗ್ ಅಲ್ಲಿ ಸುಮಾರು ಒಂದು ಎಷ್ಟು ಕೆಜಿ? ಮೊದಲನೇ ಕಟಿಂಗ್ ನಾವು ಸ್ಟಾರ್ಟಿಂಗ್ ಕಟಿಂಗ್ ಮಾಡಿರೋದು ಇವಾಗ ಜಸ್ಟ್ ಒಂದು 250 ಕೆಜಿ ಕಟಿಂಗ್ ಮಾಡಿದ್ವಿ. 250 ಕೆಜಿ ಕಟಿಂಗ್ ಮಾಡಿದ್ವಿ. ಇವತ್ತೇನ್ ನಿಮ್ಗೆ ಬೆಲೆ ಇದೆ? ಬಜಾರ್ ಬಂದು ಸರ್, ನಾವು ರೈಟ್ ನಾವು ಇದನ್ನ ಮಾಡ್ತಾ ಹೋಗಲ್ಲ. ನಾವು ಬೆಲೆನ ಖುಷಿಯಿಂದ ಬೆಳಿತೀವಿ. ರೈಟ್ ಸೆಕೆಂಡ್ರಿ, ಆದಾಯ ಬೇಕು. ಜಸ್ಟ್ ಸುಮ್ಮನೆ ಕೇಳ್ಕೊಂಡೆ. ಜಸ್ಟ್ ಇವಾಗಿನ ರೈಟ್ ಮಾರ್ಕೆಟ್ ಬಂದು ಸರ್, ಮೈಸೂರು ರೈಟ್ ಬಂದು 10 ರೂಪಾಯಿ ಇದೆ. ಬಜಾರ್ 10 ರೂಪಾಯಿ ಇದೆ. 10 ರೂಪಾಯಿ ಇದ್ರು ನಮ್ಗೇನು ಇದ್ರಲ್ಲಿ ಲಾಸ್ ಆಗುತ್ತೆ ಅನ್ನೋದು ಯಾವ್ದು ಇಲ್ಲ ಸರ್. ಆದಾಯ ಕಡಿಮೆ ಅಂತ ಯಾವ್ದು ಇಲ್ಲ. ನಾವು ಆದಾಯ ಅಂತನಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಏನ್ ಮಾಡಿರ್ತೀವಿ ಅದರಿಂದ ಆದಾಯ ಡಿವೈಡ್ ಮಾಡ್ಕೋತೀವಿ. ಈ ಪದ ಬೇಕಿತ್ತು ಸರ್, ಅದಕ್ಕಾಗಿ ಕೇಳಿದೆ. ಖರ್ಚುನ ನಾವು ಎಷ್ಟು ಲಿಮಿಟ್ ಅಲ್ಲಿ ಮಾಡ್ಕೋತೀವಿ ಅಷ್ಟು ನಮ್ಗೆ ಒಳ್ಳೇದು. ಇವಾಗ ಖರ್ಚು ಏನು ಅಂತಂದ್ರೆ ಜಸ್ಟ್ ನಾವು ಒಂದು ಕ್ರಾಪ್ಗೆ ಕೆಲವರು 1 ಎಕರೆಗೆ 1 ಲಕ್ಷ 1.5 ಲಕ್ಷ ಬಂಡವಾಳ ಹಾಕ್ತಾರೆ. ಏನ್ ಬಂಡವಾಳ ಹಾಕ್ತಾರೆ? ಅವರು ಕೆಮಿಕಲ್ ಯೂಸ್ ಮಾಡಿದ್ರಿಂದ ಬಂಡವಾಳ ಹಾಕ್ತಾರೆ. ಇದು ನಾವು ಸಾವಯವ ಪದ್ಧತಿಲೇ ಬೆಳೆದಿರೋದು. ಸಾವಯವ ಗೊಬ್ಬರ ಬಳಸ್ಕೊಂಡೇ ಬೆಳೆದಿದ್ದೀವಿ. ಸಾವಯವ ಮೆಡಿಸಿನ್ ಅಲ್ಲಿ ಸ್ಪ್ರೇ ಮಾಡ್ಕೊಂಡೇ ಬಂದಿದೀವಿ. ಆದ್ರೆ ಜಸ್ಟ್ ಏನಾಗುತ್ತೆ ಅಂತಂದ್ರೆ ಈ ಖರ್ಚು ಏನಿದೆ ತುಂಬಾ ಕಡಿಮೆ. ನಾವ್ ಇದಕ್ಕೆ ನೀವು ನೋಡ್ತಿದ್ದೀರಲ್ಲ, ಇದಕ್ಕೆ ನಾವು ಮಿನಿಮಮ್ ಅಂದ್ರೆ ಒಂದು 15 ರಿಂದ 20,000 ಖರ್ಚು ಮಾಡೋದು ಹೆಚ್ಚು ಸರ್. ಏನು ಅಂದ್ರೆ ಮಲ್ಚಿಂಗ್ ಮಾಡಿದೀವಿ. ಮಲ್ಚಿಂಗ್ ಇಂದ ನೆಕ್ಸ್ಟ್ ಡ್ರಿಪ್ ಎಲ್ಲ ಪ್ರತಿಯೊಂದು ಡ್ರಿಪ್ ಮಲ್ಚಿಂಗ್. ನೀವು ಆ ಖರ್ಚು ಅಂದ್ರೆ ಈ ಮಲ್ಚಿಂಗ್ ಶೀಟ್, ಹೌದು, ಮಲ್ಚಿಂಗ್ ಪೈಪ್ ಎರಡು ಸೇರಿನೇ. ಸೂಪರ್. ಹೌದು, ಅದು ಮಲ್ಚಿಂಗ್ ಶೀಟ್, ಡ್ರಿಪ್ ಪೈರು ಮತ್ತೆ ಪೈರಿಗೆ ನಾವು ಏನು ಕೊಡ್ತಾ ಇರ್ತೀವಿ ಪೈರು. ಅದರಿಂದ ಬೆಳವಣಿಗೆಗೆ ಏನಾಗಿದೆ ಅಷ್ಟು ಜಾಸ್ತಿ ಖರ್ಚು ಮಾಡಿಲ್ಲ. ಜಸ್ಟ್ ಏನು ಅಂದ್ರೆ ಕ್ರಾಪ್ ಚೆನ್ನಾಗಿ ಬಂದಿದೆ. ಹೌದು ಸರ್, ಯಾಕಂದ್ರೆ ಹೆಚ್ಚಾಗಿ ಈ ನೀಲಿ ಹೂವಗಳು ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲಿ ಹೂವ ಹೆಚ್ಚಾಗಿರುತ್ತ ಸೊ ಬದನೇನು ಹೆಚ್ಚಾಗಿ ಬರುತ್ತೆ. ಹೌದು, ಈಗ ಹೂವ ನಿಮ್ಗೆ ಏನು ಅಂತಂದ್ರೆ ಇದು ಫ್ಲವರಿಂಗ್ ಸ್ಟೇಜ್. ಇದು ಇವಾಗ ಇದು ನೋಡ್ತಿದ್ದೀರಲ್ಲ, ಇದು ಫ್ಲವರಿಂಗ್ ಸ್ಟೇಜ್. ಇದಕ್ಕೆ ಜೇನುಹುಳ ಸ್ಪರ್ಶಿಸಿ ಅದ್ರದ್ ಮೇಲೆ ನಿಮ್ಗೆ ಕಾಯಿ ಕುತ್ಕೊಳ್ಳೋದು ಅಂತಂದ್ರೆ ನಿಮ್ಗೆ ಕಾಯಿ ಸೆಟ್ಟಿಂಗ್ ಬರ್ಬೇಕು ಅಂದ್ರೆ ಪರಾಗ ಸ್ಪರ್ಶ ಆಗ್ಬೇಕು. ಜೇನುಹುಳ ಎಷ್ಟು ಜಾಸ್ತಿ ಆಡ್ತವೆ ಅಷ್ಟು ನಿಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಜಮೀನಲ್ಲಿ ಒಂದು ಜೇನುಹುಳ ಅಂತಂದ್ರೆ ಇವಾಗ ಜೇನು ಸಾಕಾಣಿಕೆ ನೆಕ್ಸ್ಟ್ ಮಾಡ್ಬೇಕು ಅಂತ ಇದೀವಿ. ಅದನ್ನ ನಾವು ನೋಡ್ಕೊಂಡು ಮಾಡ್ತಿದೀವಿ ಜೇನು ಸಾಕಾಣಿಕೆನ. ಜಸ್ಟ್ ಜೇನು ಸಾಕಾಣಿಕೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ ಈ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಬಂದ ಯಾವ ಗಿಡಗಳಾದ್ರೂ
ಜಸ್ಟ್ ಕ್ರಾಪಿಂಗ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಹ್ಮ್. ಇಳುವರಿ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಜೇನುಹುಳ ಒಂಥರ ನಮ್ಗೆ ಜಮೀನ್ಗಳಿಗೆ ಒಂಥರ ಏನು ಅವಿನಾಭಾವ ಸಂಬಂಧ ಅಂತಾರಲ್ಲ, ಅದ್ ಬೇಕೇ ಬೇಕು. ಬೇಕೇ ಬೇಕು. ಬೇಕು ಯಾವುದೇ ಒಂದು ಇಳುವರಿ ತೆಗಿಬೇಕು ನಾವು ಅಂತಂದ್ರೆ, ಈಗ ಬಾಳೆಗೂ ಅಷ್ಟೇನೆ, ಆ ಮೋತೆಯಲ್ಲಿ ಹೋಗಿ ಕಚ್ಕೊಂಡು ಮಾಡಿದಾಗಲೇ ಮೋತೆ ಎಲ್ಲ ಕಡಿತದೆ, ಪರವಾಗಿಲ್ಲ. ಇಂತಹ ಫಸಲುಗಳಿಗೆ ಟೊಮೊಟೊ ಆಗ್ಲಿ ಯಾವ್ದು ರೈತರು ಏನು ಬೆಳಿತಾರೆ, ಈಗ ಜಸ್ಟ್ ನಿಮ್ಗೆ ಫ್ರೂಟ್ಸ್ ಕಟಿಂಗ್ ಅಲ್ಲಾಗ್ಲಿ ಅಂತಂದ್ರೆ ಎಲ್ಲ ಜೇನುಹುಳ ಇರ್ಬೇಕು. ಜೇನುಹುಳ ಎಷ್ಟು ಜಾಸ್ತಿ ಆಡ್ತವೆ ಅಷ್ಟು ನಿಮ್ಗೆ ಇಳುವರಿ ಬರುತ್ತೆ. ಇಳುವರಿ ಬರುತ್ತೆ. ಹೌದು, ಸಖತ್ ಸರ್. ಸೊ ಹೆಚ್ಚಾಗಿ ನೀವ್ ಹೇಳಿದಂಗೆ ನೀವು ಖರ್ಚು ಕಮ್ಮಿನೇ ಮಾಡಿರೋದು. ಓಕೆ. ಸೊ ಅದರಿಂದಾಗಿ ಮಾರ್ಕೆಟ್ ಎಷ್ಟೇ ಏರ್ ಹೋಗ್ಲಿ ಎಷ್ಟೇ ಕೆಳಗಿಳಿದ್ರು ನಿಮ್ಗೆ ಲಾಸ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಸರ್, ಈ ಸುಮಾರು ಈ 3/4 ಎಕರೆಯಲ್ಲಿ ನಿಮ್ ಪ್ರಕಾರ ಈಗ ಹೇಳಿದ್ರಿ ಇನ್ನ ಒಂದು ಸರ್, ಈಗ ಹೇಳಿದ್ರೆ ನೀವು ಇನ್ನ 90 ದಿನ ಇನ್ನು ಕಟಿಂಗ್ ಮಾಡ್ತೀರಾ ಅಂತ, ಅಂದ್ರೆ ಇನ್ನ 3 ತಿಂಗಳು. ಹೌದು ಸರ್. ಇನ್ನ ಎಷ್ಟು ಬ್ಯಾಚ್ ತೆಗಿಬಹುದು ಸರ್ ನೀವು? ಸರ್, ಇದು ನಿಮ್ಗೆ ಒಂದು 4 ಡೇಸ್ ಒಂದ್ಸಲ ಕಟಿಂಗ್ ಮಾಡ್ಬೋದು ಸರ್. 4 ಡೇಸ್ ಒಂದ್ಸಲ ಕಟಿಂಗ್ ಮಾಡ್ಬೋದು. ಮ್ಯಾಕ್ಸಿಮಮ್ ಇಲ್ಲ ಅಂತಂದು ಒಂದು ವೀಕ್ ಒಂದ್ಸಲ ಕಟಿಂಗ್ ಮಾಡ್ಬೋದು. ಓಕೆ. 4 ಡೇಸ್ ಅಲ್ಲಿ ನಾವು ಆಲ್ರೆಡಿ ಕಟಿಂಗ್ ಮಾಡ್ತೀವಿ. ಯಾಕಂದ್ರೆ ಅದ್ರದ್ದು ಏನಾಗುತ್ತೆ ಅಂದ್ರೆ ಬಲ್ತ್ ಬಿಡ್ತದೆ ಕಾಯಿ. ಅದು ಬಲ್ತಾಗ ನಾವು ಮಾರ್ಕೆಟಿಂಗ್ ಹೋದಾಗ ಸ್ವಲ್ಪ ಕಡಿಮೆ ರೇಟಿಗೆ ಕೇಳೋ ಚಾನ್ಸಸ್ ಉಂಟು. ಅದು ಎಲ್ಸಲ್ಲಿ ಇದ್ದಾಗಲೇ ಕಟಿಂಗ್ ಮಾಡ್ಕೋಬೇಕು. ಅದು ಸ್ವಲ್ಪ ಸಿಗ್ಲಿ ಜಾಸ್ತಿ ಸಿಗ್ಲಿ ಅದು ಸೆಕೆಂಡ್ರಿ ಮಾರ್ಕೆಟ್ ಅಲ್ಲಿ. ಸರ್, ಎಳಸಂದ್ರೆ ಎಷ್ಟು ಉದ್ದ ಸರ್ ಇರುತ್ತೆ? ಜಸ್ಟ್ ನಿಮ್ಗೆ ಒಂದು ತೋರಿಸ್ತೀನಿ ಸರ್. ಇದು ನೋಡಿ, ಇಲ್ಲಿದೆ, ಬನ್ನಿ ಸರ್ ತೋರಿಸ್ತೀನಿ. ಇದು ನೋಡ್ತಿದ್ದೀರಲ್ಲ? ಹೌದು. ಇದು ಇನ್ನೊಂದು 2 ಡೇಸ್ ಅಲ್ಲಿ ಬಂದ್ಬಿಡ್ತದೆ ಸರ್. ಈ ಕಟಿಂಗ್ ಬಂದ್ಬಿಡ್ತದೆ. ಓಕೆ. ಅದು ಒಂದು ಗೇಣಿಗಿಂತ ಉದ್ದ ಇದೆ ಸರ್. ಉದ್ದ ಇದೆ. ಈ 2 ಡೇಸ್ ಅಲ್ಲಿ ಇದು ಕಟಿಂಗ್ ಸಿಗುತ್ತೆ ಸರ್. ಬೇಗ ಬದನೆ ಬರೋ ಚಾನ್ಸಸ್ ಇದೆ. ಯಾಕೆಂದ್ರೆ ಅದು ಡೈ ಬೈ ಡೈ ಜಾಸ್ತಿ ಉದ್ದ ಲೆಂತ್ ಬರುತ್ತೆ, ಪ್ಲಸ್ ಇಳುವರಿ ಬರುತ್ತೆ. ಅದರಿಂದ ಜಸ್ಟ್ ನಾವು ಆ ಲೆವೆಲ್ ನೋಡ್ಕೊಂಡು ಕಟಿಂಗ್ ಮಾಡ್ಬೇಕು. ಜಾಸ್ತಿ ಬಿಟ್ಟಷ್ಟು ಏನಾಗುತ್ತೆ ಅಂತಂದ್ರೆ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಮಾರ್ಕೆಟ್ ಅಲ್ಲಿ ಅದನ್ನ ತಗೊಳ್ಳೋ ಕಡಿಮೆ ಇರುತ್ತೆ. ಹೌದು, ಕ್ವಾಲಿಟಿ ಹೋಯ್ತು ಅಂತಾನೆ ಅರ್ಥ. ಸೊ ಸುಮಾರು ಈಗ ನೀವು 3/4 ಎಕರೆ ಜಾಗದಲ್ಲಿ ಇನ್ನ 90 ದಿನಕ್ಕೆ ಒಂದು ಎಷ್ಟು ಕೆಜಿ ವರ್ಗು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು? ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದು 8 ಟನ್ ಸರ್. ಅಂದ್ರೆ 8,000 ಕೆಜಿ. 8,000 ಕೆಜಿ ಎಕ್ಸ್ಪೆಕ್ಟ್ ಮಾಡ್ತೀವಿ 3/4 ಎಕರೆಗೆ. ಯಾಕಂದ್ರೆ ಆ ರೀತಿ ಫ್ಲವರಿಂಗ್ ಇದೆ, ನೀವು ನೋಡ್ತಿದ್ದೀರಾ ಯಾವ ರೀತಿ ಫ್ಲವರಿಂಗ್ ಕಚ್ಚಿದೆ ಅಂತ. ಜಸ್ಟ್ ಆ ರೀತಿನೇ ಜೇನುಹುಳ ಬೆಳಿಗ್ಗೆ ಬಂದು ಪರಾಗಸ್ಪರ್ಶ ಮಾಡ್ಬಿಟ್ಟು ಈ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತಗೊಳಕ್ ಹೋಗ್ತವೆ. ನೆಕ್ಸ್ಟ್ ಬೆಳಿಗ್ಗೆ ಬರ್ತವೆ, ಅದು ಪರಾಗಸ್ಪರ್ಶ ಮಾಡಿದ ತಕ್ಷಣ ಇಳುವರಿ ಬರ್ತದೆ. ಇವೇ ನೋಡ್ತಿದ್ರಲ್ಲ ಜಸ್ಟ್ ನೋಡಿ, ಇದ್ರಲ್ಲಿ ಎಷ್ಟು ಬರ್ತೈತೆ ಇವಾಗೆಲ್ಲ. ಇದು ಕಾಯಿ ಆಗ್ತಿದೆ. ಒಂದೇ ಇದ್ರಲ್ಲಿ ಟೋಟಲ್ ಒಂದು 4-5 ಬರ್ತೈತೆ. ಹೌದು. ಇವಾಗ ಏನಾಗುತ್ತೆ, ಒಂದು ಗಿಡನ ನಾವು ಅವರೇಜ್ ತಗೊಂಡ್ರು, ಒಂದು ಗಿಡದಲ್ಲಿ ನಾವು ಒಂದು 4 ಕೆಜಿ ಕಾಯಿ ಕೊಯ್ತೀವಿ ಅಂತಂದ್ರು ಇಂಟು 2000 ಹಾಕಿದೀವಿ, 2,000 ಕಡೆ ಆಗಿದೆ. ಅಲ್ಲೇ ನೀವೇ ಡಿವೈಡ್ ಮಾಡ್ಕೋಬಹುದು. ಅಲ್ಲೇ ಇಂಟು ಮಾಡ್ಕೊಂಡ್ರೆ 8 ಟನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಅದು ರೈಟ್ ಸೆಕೆಂಡ್ರಿ. ಹೌದು, ರೇಟ್ ಇರೋದು ಬಿಡೋದು ಸೆಕೆಂಡ್ರಿ. ರೈಟ್ ಒಂದು ಸೆಕೆಂಡ್ರಿ ಖರ್ಚು ಮಾಡಿದ್ರೆ ಬರೀ 15,000. ಹೌದು, 15,000ಕ್ಕೆ ನಾವು 8 ಟನ್ಗೆ ಅಂದ್ರೂ 10 ರೂಪಾಯಿ ರೇಟ್ ಹೋದ್ರು ನಮ್ಗೆ ಟೋಟಲ್ ಒಂದು 80,000 ರಿಂದ 90,000 ಆಗುತ್ತೆ. ನಾವು ಖರ್ಚನ್ನು ತೆಗೆದ್ರು ಇನ್ನು ಒಬ್ಬ ಏನು ಅಂತಂದ್ರೆ ಮಂತ್ಲಿ ಸಿಕ್ದಂಗೆ ಎಷ್ಟಾಗುತ್ತೆ ಅಂದ್ರೆ ಒಂದು 25,000 ಒಬ್ಬನ ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ. ಈಗ 25,000 ಏನ್ ಬರ್ತೈತೆ ಒಬ್ಬನ ಜೀವನಾಂಶಕ್ಕೆ ಏನ್ ಸಿಗ್ತೈತೆ, 25,000 ಆರಾಮಾಗಿ ಎಲ್ಲೂ ಹೋಗ್ದೇನೆ ಇಲ್ಲಿ ತೆಗಿಬಹುದು. ಅದು ತೀರಾ ಈಗ ಕಮ್ಮಿ ಬೆಲೆಯಲ್ಲಿ ಅದು ರೈಟ್ ಏನಾದ್ರು ಚೆನ್ನಾಗಾಯ್ತು ಅಂತಂದ್ರೆ ಇದೇ ಒಂದು 2 ರಿಂದ 3 ಲಕ್ಷ ಆಗುತ್ತೆ. ಹೌದು, ಖಂಡಿತ. ಅದೇ ಜಾಕ್ಪಾಟ್. ಹೌದು ಯಾವಾಗ್ಲೂ. ನಮ್ಮ ಗೌರ್ಮೆಂಟ್ ಇದನ್ನೊಂದು ಏನಾರು ಮಾಡ್ಬೇಕು ಸರ್. ಹೆಂಗೆ MRP ಅಂತ ಮಾಡ್ತಾರ ಅದೇ ತರ ಇದಕ್ಕಿಂತ ಲೋಯರ್ ಪ್ರೈಸ್ ಆಗ್ಬಾರ್ದು ಅಂತ ಗೌರ್ಮೆಂಟ್ ಏನಾರು ಒಂದು ಫಿಕ್ಸ್ ಮಾಡ್ಬೇಕು ಸರ್. ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ. ಹೌದು, ಅನುಕೂಲ ಆಗೋದ್ರಿಂದ ಜಸ್ಟ್ ನಮ್ಮ ರೈತರು ವ್ಯವಸಾಯಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಈಗ ನಮ್ಮಂತ ಯುವಕರು ರೈತರಿಗೆ ಇಲ್ಲಿ ವ್ಯವಸಾಯಕ್ಕೆ ಬರ್ಬೇಕು ಅಂತಂದ್ರೆ ತುಂಬಾ ನೋಡ್ತಾರೆ, ಏನಕ್ಕೆ ಅಲ್ಲಿ ಬಂದು ಏನ್ ಪ್ರಯೋಜನ, ಬಿಸಿಲಲ್ಲಿ ಒಣಗಬೇಕು, ಸಾಯ್ಬೇಕು, ಮನೆ ಮುಂದೆ ಎಲ್ಲ ಸಾಯ್ಬೇಕು, ಕರೆಂಟ್ ಕರೆಕ್ಟಾಗಿ ಕೊಡಲ್ಲ, ಫಸಲುಗಳು ಕರೆಕ್ಟಾಗಿ ಬರಲ್ಲ, ರೋಗ ಜಾಸ್ತಿ, ಅದನ್ನೆಲ್ಲ ಬಂಡವಾಳ ಜಾಸ್ತಿ ಹಾಕ್ತಾರೆ. ಅವರೆಲ್ಲ ಬಂಡವಾಳ ಜಾಸ್ತಿ ಹಾಕಿದಾಗ ಅದೇ ಹೇಳದ್ನಲ್ಲ, ಫಸ್ಟ್ ಇಂಪಾರ್ಟೆಂಟ್ ಬಂಡವಾಳ ಉಳಿಸ್ಕೋತೀವಿ ಅಷ್ಟು ಒಳ್ಳೇದು. ಪ್ಲಸ್ ನಮ್ಗೆ ಆದಾಯನೂ ಬರುತ್ತೆ. ಈಗ ರೈತರು ನಮ್ಗೆ ಆದಾಯ ಸಿಕ್ತಿಲ್ಲ ಅನ್ನೋದು ಅಂತಾರಂದ್ರೆ ಅವ್ರು ಖರ್ಚು ಜಾಸ್ತಿ ಮಾಡಿರ್ತಾರೆ. ಹೌದು, ಎಲ್ಲ ಒಳ್ಳೆ ಸಕಲಕ್ಕೆ ಫ್ಲವರಿಂಗ್ ಎಲ್ಲ ಕಾಯಿ ಆಗ್ತಾನೆ ಇದೆ. ಇಲ್ಲಿ ಬರ್ತೈತೆ. ಹೌದು. ಸೊ ಆರಾಮಾಗಿ ಒಬ್ಬ ರೈತ 3/4 ಎಕರೆಲಿ ಆದಾಯ ತೆಗಿಬಹುದು ಅನ್ನೋಕೆ ಇದೇ ಎಕ್ಸಾಂಪಲ್. ನೀವೇ ನೋಡ್ತಿದ್ದೀರಾ ಈ ಫ್ಲಾಟ್ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇದು 45 ದಿನ ಫ್ಲಾಟ್ ಆಲ್ರೆಡಿ ಒಂದು ಕಟಿಂಗ್ ಮಾಡಿದೀವಿ. ಇನ್ನೊಂದು ಕಟಿಂಗ್ ಇನ್ನೊಂದು 2 ಡೇಸ್ 3 ಡೇಸ್ ಅಲ್ಲಿ ಒಂದು ಕಟಿಂಗ್ ಮಾಡ್ತೀವಿ. ಇಲ್ಲಿ ಫಸ್ಟ್ ನೀವೇನ ಬಾಳೆ ಹಾಕಿದ್ರ ಸರ್? ಹೌದು ಸರ್, ಇಲ್ಲೂ ಬಾಳೆ ಹಾಕಿದ್ವು. ಅದೇ ಒಂದೊಂದು ನಿಮ್ಮ ನೋಡ್ತಿದ್ದೀರಾ ಇಲ್ಲಿ ಬರ್ತಾ ಇದೆ ಹಳೆ ಗೆಡ್ಡೆ. ಬಾಳೆ ಹಾಕಿ ಬಾಳೆ ನೋಡಿ ಅದು ಮಲ್ಚಿಂಗ್ ಆದ್ಮೇಲೆ ಬಂದಿದೆ. ಹೌದು, ಬಾಳೆ ಹಾಕಿ ಮತ್ತೆ ಬಾಳೆ ಹಾಕಿದ್ಮೇಲೆ ಅದಕ್ಕೆ ಟೈಮ್ ಕೊಟ್ಟು
ಅದು ಟೈಮ್ ಕೊಟ್ರು ಆ ಕಂದು ಉಳ್ಕೊಂಡಿದೆ ನೋಡಿ. ನೋಡಿ ಇನ್ನ ನಿಮ್ ಭೂಮಿ ತಾಕತ್ ತಾಕತ್ ಹೆಂಗಿದೆ, ಯಾಕಂದ್ರೆ ಅದು ಟೈಮ್ ಕೊಟ್ಟು ಅದರಲ್ಲಿ ನೀರಿನಂಶ ತಗೊಂಡು ಬದುಕಿ ಬಂದಿದೆ, ಅದು ಬಂದಿದೆ. ಅದರಿಂದ ಸಕ್ಕದ ಸರ್, ತುಂಬಾನೇ ಸಕ್ಕದ ಮಾಡಿದ್ರ ಸರ್. ಮತ್ತೆ ಇನ್ನೊಂದು ಇದು ಅಂತರ ಏನು ಸರ್, ಡಿಸ್ಟೆನ್ಸ್ ಸರ್? ಇದು ಅಂತರ ಬಂದು 6 ಅಡಿ, ಅಗಲ 6 ಅಡಿ ಬರುತ್ತೆ. ಒಂದು ಪೈರಿಂದ ಒಂದು ಪೈರಡಿಗೆ 2.5 3 ಅಡಿ ಕೊಡ್ತೀವಿ ಸರ್. 2.5 3 ಅಡಿ. ಏನಕ್ಕೆ 2.5 3 ಅಡಿ ಕೊಡ್ತೀವಿ ನಾವು ಅಂತಂದ್ರೆ, ಇದು ಗಿಡ ಜಾಸ್ತಿ ಆಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಈಗ ನೋಡಿ, ಗಿಡ ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ 45 ದಿನ ಅಂದ್ರೆ ಕಟಿಂಗ್ ಇನಿಷಿಯಲ್ ಸ್ಟೇಜ್. ಇದೇನಾಗುತ್ತೆ ನಿಮ್ಗೆ ಈ ಹೈಟ್ ವರ್ಗೂ ಬರುತ್ತೆ ಗಿಡ. ನಾವು ಕಟಿಂಗ್ ಮಾಡ್ತಾ ನಾ ಹೇಳದಲ್ಲ, ಅದು ಕಡ್ಡಿಯಾಗಿ ಬಂದು ಈ ಹೈಟ್ ವರ್ಗೂ ಬರುತ್ತೆ. ಅವಾಗ ಏನಾಗುತ್ತೆ, ಆಸ್ಕೊಳ್ಳೋದು ಜಾಸ್ತಿ, ಅಂದ್ರೆ ಸ್ವಲ್ಪ ಗ್ಯಾಪ್ ಬೇಕು. ಈಗ ಏನಾಗುತ್ತೆ, ನಾವು ಒಂದಕ್ಕೊಂದು ಹತ್ರ ಮಾಡ್ಬಿಟ್ಟಾಗ ಅದು ಇಳುವರಿ ಬರಲ್ಲ. ನಾವು ಗಿಡದಿಂದ ಗಿಡ ಏನು ನಾವು ಇಳುವರಿ ಕಾಣ್ಬೇಕು ಅಂತಂದ್ರೆ ಗ್ಯಾಪ್ ಕೊಡ್ಲೇಬೇಕು. ಈ ಬದನೆಯಲ್ಲಿ ಈಗ ಟೊಮೊಟೊ ಕ್ರಾಪ್ ಆದ್ರೆ ಓಕೆ ಅಂತ ತೊಂದ್ರೆ ಇಲ್ಲ, ಮೆಣಸಿ ಕ್ರಾಪ್ ಆದ್ರೆ ಏನ್ ತೊಂದ್ರೆ ಇಲ್ಲ. ಬಟ್ ಬದನೆ ಕ್ರಾಪ್ ಅಲ್ಲಿ ಏನು ಅಂದ್ರೆ ಗಿಡ ಜಾಸ್ತಿ ಬರೋದ್ರಿಂದ ಅದಕ್ಕೆ ಗ್ಯಾಪ್ ಕೊಡ್ಬೇಕು. ಪ್ಲಸ್ 6 ಅಡಿ ಅಂತರ ಕೊಡ್ಬೇಕು, ಗಾಳಿ ಚೆನ್ನಾಗಿ ಓಡಾಡೋ ಮಟ್ಟಿಗೆ, ಬಿಸಿಲು ಚೆನ್ನಾಗಿ ಬೀಳೋ ಮಟ್ಟಿಗೆ. ಬಿಸಿಲು ಇಂಪಾರ್ಟೆಂಟ್. ಬಿಸಿಲುನ ರೈತರು ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಟ್ಟು ಬಾಡೋಯ್ತು ಅಂತಾರಲ್ಲ, ಅದು ಏನೂ ಇಲ್ಲ. ಜಸ್ಟ್ ಸೂರ್ಯನ ಕಿರಣದಿಂದ ಕೂಡ ಕೆಲವೊಂದು ಬದುಕಿ ಬಾಳ್ತವೆ. ಅದರಿಂದ ಜಸ್ಟ್ ನಾವು ಎಷ್ಟು ಸೂರ್ಯನ ಕಿರಣ ಕೊಡ್ತೀವಿ, ಪ್ಲಸ್ ನಮ್ಗೆ ಬಿಸಿಲು. ಈಗ ನೀವೇ ನೋಡ್ತಿದ್ದೀರಾ, ಈಗ ಫುಲ್ಲು ಸೈಕ್ಲೋನ್ ಬರುತ್ತೆ, ಆಗ ಫಸಲನೆ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಕೋಲ್ಡ್ ಇರ್ತದೆ, ಸೂರ್ಯನ ಬೆಳಕು ಕಾಣದೇ ಇಲ್ಲ ಪೈರುಗಳಿಗೆ, ಇಳುವರಿನೂ ಬರಲ್ಲ. ಪ್ಲಸ್ ಇದೇನು ಈ ಚಿಗುರು, ಇದಕ್ಕೆ ಸೂರ್ಯನ ಕಿರಣ ಬರಲೇಬೇಕು. ಇದೇನ್ ನೋಡ್ತಿದ್ದೀರಾ, ಸೂರ್ಯನ ಕಿರಣ ಬಿದ್ರೇನೆ ಅದು ಸ್ಟ್ರೆಂತ್ ಸಿಗೋದು. ಅಲ್ಲಿಂದ ರಸ ತಗೋಬೇಕು ಅಂತಂದ್ರೆ, ಭೂಮಿಯಿಂದ ರಸ ತಗೋಬೇಕು ಅಂದ್ರೆ ಅದು ಸೂರ್ಯನ ಕಿರಣ ಬಿದ್ದ ಮೇಲೆ ರಸ ತಗೊಳ್ಳೋದು, ಅಲ್ಲಿಂದ ಬೆಳವಣಿಗೆ ಬರುತ್ತೆ. ನೋಡಿ, ಈಗ ಇಲ್ಲಿಂದ ಫ್ಲವರ್ ಆಯ್ತಾ, ಇಲ್ಲಿಂದ ಫ್ಲವರ್ ಆಯ್ತಾ, ನೋಡಿ ಇಲ್ಲೂ ಫ್ಲವರ್ ಬರ್ತದೆ. ನೆಕ್ಸ್ಟ್ ಇದು ಬರ್ತಾ ಇದೆ, ಇಲ್ಲ ಫ್ಲವರ್ ಗಳೇ ಬರೋದು. ನೋಡಿ, ಇದು ಒಂದಾದ್ರೆ ಈ ಗಿಡದಲ್ಲಿ ಎಷ್ಟು ಕಡೆ ಇದೆ, 1 ಕಡೆ 2 ಕಡೆ 3 ಕಡೆ ಪ್ಲಸ್ 4 ಕಡೆ 5 ಹಂಗೆ ಸುತ್ತ ಇದೆ. ಅದಕ್ಕೇನೆ ನಾವು ಗ್ಯಾಪ್ ಕೇಳ್ತಾ. ಮತ್ತೆ ಇದಕ್ಕೆನ ನೀವು ನಿಲ್ಸಕ್ಕೆನ ಕಡ್ಡಿ ಗಿಡಿ ಕಟ್ಬೇಕು, ಆಮೇಲೆ ಕಟ್ಬೋದು ಸರ್, ಕಟ್ಬೇಕಾಗತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ಈಗ ಅದು ಇನ್ಸಿಯಲ್ ಸ್ಟೇಜ್ ಇಂದ ಈ ಗಿಡ ಏನಾದ್ರು ಅದೇ ಕಾಯಿ ಸೈಜ್ ಜಾಸ್ತಿ ಬಂದಾಗ ಆ ಕಡೆ ಈ ಕಡೆ ಕಡ್ಡಿ ಕಟ್ಲೇಬೇಕಾಗುತ್ತೆ. ಇಳುವರಿ ನಾವು ತಗೋತೀವಿ ಅಂತಂದಾಗ ಕಡ್ಡಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡ ಬಾಳಲ್ಲ, ಅಂದ್ರೆ ಬೊಗ್ಗಲ್ಲ. ಆ ಕಡೆಗೆ ಒಂದ್ ಕಡೆ ಬೊಗ್ಬಿಟ್ರೆ ಏನಾಗುತ್ತೆ, ಗಿಡ ಸ್ಟ್ರೆಂತ್ ಕಳ್ಕೊಬಿಡ್ತದೆ. ಅವಾಗ ಇಳುವರಿ, ಆ ಗಿಡದಿಂದ ಏನ್ ಇಳುವರಿ ಬರುತ್ತೆ ಅದು ತಗೊಂಡ್ಬಿಡ್ತೀವಿ. ಕಡ್ಡಿ ಕಟ್ಬೇಕಾಗುತ್ತೆ ನನ್ನ ಪ್ರಕಾರ. ನೋಡ್ತಿದ್ರೆ ಈಗ ಒಂದ್ ದಾರ ಮತ್ತೆ ಕಡ್ಡಿ ಕಟ್ಬೇಕಾಗುತ್ತೆ ಸರ್. ಕಟ್ತೀವಿ ಇದನ್ನ ನೆಕ್ಸ್ಟ್ ನೋಡ್ಕೊಂಡು ಡೈ ಬೈ ಡೈ ನೋಡ್ತಾ ಇರ್ತೀವಿಲ್ಲ. ಈಗ ನೋಡಿ, ಅದೇ ಅಲ್ಲೋ ನೋಡಿ ಹೆಂಗ್ ಕಾಣ್ತಿದೆ ಈಗ. ಅಷ್ಟು ಕಾಯಿಗಳು ಕಾಣ್ತಿದೆ. ಗಿಡ ಕಡಿಮೆ ಇದೆ, ಕಾಯಿಗಳು ಬರ್ತೈತೆ. ಹೆಚ್ಚಾಗಿ ಎಷ್ಟಿದೆ ನೋಡಿ, ಅಲ್ಲೇ ಲೆಕ್ಕ ಕೊಂಡ್ರೆ 1 2 3 4 5 6 7 8 ಒಂದು ಗಿಡ. ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ, ನಾವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಗಿಡಲಿ ನಾವು ಅವರೇಜ್ ಆಗಿ 3 ಇಂದ 4 ಕೆಜಿ ಕುಯ್ತೀವಿ. ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೇಕು ರೈತರು. ಏನ್ ರೈತರು ನಾವು ಒಂದು 10,000 ಪೈರ್ ಹಾಕ್ಬಿಟ್ಟಿದೀವಿ, 10,000 ಪೈರ್ಗೆ ಒಂದೊಂದು ಗಿಡ ಅಂತ ಲೆಕ್ಕ 10,000 ಪೈರ್ ಲೆಕ್ಕ ಹಾಕೋಬಿಡ್ತಾರೆ. ಆ ಗಿಡದಲ್ಲಿ ಏನ್ ಸ್ಟ್ರೆಂತ್ ತಗೋತೀವಿ, ಏನ್ ಇಳುವರಿ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೀವು ನಾಟಿ ಮಾಡಿದಂತ ಎಲ್ಲಾ ಪೈರು ಆಲ್ಮೋಸ್ಟ್ ಬರ್ತಾವ ಸರ್, ಅಥವಾ ಏನಾದ್ರು ಒಂದಷ್ಟು ಫೇಲ್ಯೂರ್ ಆಗುವಂತ ಸಾಧ್ಯತೆಗಳು? ಫೇಲ್ಯೂರ್ ಆಗೋದು ಕಡಿಮೆ ಇದೆ ಸರ್, ಆಲ್ಮೋಸ್ಟ್ ಬರ್ತವೆ. 90% ಬರ್ತವೆ, 10% ಹೋಗ್ತವೆ. ಕೆಲವೊಂದು ನರ್ಸರಿಲಿ ಅಂತ ಹೇಳೋದು, ಈಗ ಪೈರುಗಳಲ್ಲಿ ನಾವು ನರ್ಸರಿಯಿಂದ ತರೋದ್ರಿಂದ ಇವನ್ನ ನಾವ್, ಯಾಕಂದ್ರೆ ಇದನ್ನ ನರ್ಸರಿಯಿಂದನೇ ತರಲೇಬೇಕು. ನಾವಂತೂ ಡ್ರೈ ಇದ್ ಮಾಡಿ ಅದನ್ನ ವೆಟ್ ಮಾಡಿ ಇದ್ ಮಾಡಕ್ಕಾಗಲ್ಲ. ನರ್ಸರಿಯಿಂದ ತರ್ತೀವಿ. ನರ್ಸರಿಯಿಂದ ತರಬೇಕಾದ್ರೆ ಅಲ್ಲಿ ಬೀಜಗಳು ಹಾಕಿರ್ತಾರಲ್ಲ, ಆ ಬೀಜದಲ್ಲಿ ಒಂದು ಕುಂಠಿತ ಆಗಿದ್ರು ಆ ಪೈರ್ನ ನಾವು ರಿಮೂವ್ ಮಾಡ್ತೀವಿ. ಈಗ ಒಂದು ಕ್ರೇಟ್ ಅಲ್ಲಿ 99 ಪೈರ್ ಬರುತ್ತೆ. 99 ಪೈರಲ್ಲಿ ನಮ್ಗೆ 80 ಪೈರ್ ಸಿಗುತ್ತೆ. ಇನ್ 20 ಪೈರು ಇಲ್ಲ ಒಂದು 15 ಪೈರು ನೀವು ಹಾಕ್ಬೇಕಾದ್ರೆ ತೆಗೆದಾಕ್ಬಿಡ್ತೀವಿ. ಚೆನ್ನಾಗಿಲ್ಲ ಪೈರು ಅಂದ್ರೆ ತೆಗೆದ್ಬಿಡ್ತೀವಿ. ಯಾಕಂದ್ರೆ ಅದು ಹಾಕಿದಾಗ ಆ ಜಾಗದಲ್ಲಿ ಮತ್ತೆ ಅದನ್ನ ಏನಾಗುತ್ತೆ, ಅದು ಬರಲ್ಲ ಅಂತ ಗೊತ್ತು, ಪೈರ್ ಹಾಕ್ಬಿಡ್ತೀವಿ. ಹಾಕ್ಬಿಟ್ರೆ ಮತ್ತೆ ಅದನ್ನ ಸೋಸ್ಬೇಕಾಗುತ್ತೆ. ಅಂದ್ರೆ ಮತ್ತೆ ಗಿಡ ಬಂದಿಲ್ಲ ಅಂತ ಮತ್ತೆ ತೆಗಿಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಒಂದು ಗಿಡ ಒಂದು ಲೆವೆಲ್ ರೀತಿ ಬರಲ್ಲ ಅಂತ ಚಾನ್ಸಸ್ ಇರುತ್ತೆ ಕೆಲವೊಂದ್ಸಲ. ಆ ರೀತಿ ಆ ಪೈರ್ ಚೆನ್ನಾಗಿಲ್ವಾ, ಅದನ್ನ ಬೇಡ. ಪೈರ್ ಚೆನ್ನಾಗಿದ್ಯಾ, ನಾಟಿ ಮಾಡೋಣ. ಇದಕ್ಕೂ ನೀವು ಜೀವಾಮೃತ ಹಾಕ್ತೀರಾ? ಹಾಕ್ತಿವಿ ಸರ್, ಜೀವಾಮೃತನೇ ಹಾಕ್ತಿವಿ. ಪ್ಲಸ್ ನಿಮ್ಗೆ ಹೇಳದ್ನಲ್ಲ, ಈಗ ನಮ್ಗೆ ಹುಳ ಬರ್ತೈತಿ ಅಂತಂದಾಗ ಜಸ್ಟ್ ಹುಳಿ ಮಜ್ಜಿಗೆ ಬೆಲ್ಲ ಮತ್ತೆ ಮೊಸರು ಮಿಕ್ಸ್ ಮಾಡಿ ಅದನ್ನ 20 ಡೇಸ್ ಇಂದ 30 ಡೇಸ್ ಅಂದ್ರೆ 30 ದಿನವರೆಗೂ ಇಟ್ಟು ಅದನ್ನ ಫುಲ್ಲು ಪ್ಯಾಕ್ ಮಾಡಿ ಇಟ್ಟಾಗ ಏನಾಗುತ್ತೆ, ಅದು ಸ್ಮೆಲ್ ಬರುತ್ತೆ. ಅದ್ರದಲ್ಲಿ ಹುಳಿ ಬರುತ್ತೆ. ಹುಳಿ ಬಂದಾಗ ಸ್ಪ್ರೇ ಮಾಡಿದಾಗ ಹುಳುಗಳು ಸಾಯ್ತವೆ. ಅದೇ ಸ್ಪ್ರೇ ಮಾಡುವಂತ ಕೀಟಗಳು. ಈಗ ನೆಕ್ಸ್ಟ್ ಏನ್ ಬೇಕು ಇದಕ್ಕೆ? ಜಿಂಕು. ನಮ್ಗೆ ಮನುಷ್ಯನ್ಗೆ ಏನ್ ಬೇಕು? ಜಿಂಕು, ಐರನು, ಬೋರನು, ಏನೇನು ಮನುಷ್ಯನ್ಗೂ ಬೇಕಾಗಿರುತ್ತೆ. ಈಗ ಟ್ಯಾಬ್ಲೆಟ್ ತಗೋತಾರೆ, ಜಿಂಕ್ ಇಲ್ಲ ನಿಮ್ಮ ಹತ್ರ, ಈ ಜ್ಯೂಸ್ ಕುಡೀರಿ. ಐರನ್ ಇಲ್ಲ ನಿಮ್ಮ ಹತ್ರ, ಇದು ಇಲ್ಲ, ಮತ್ತೆ ಅದ್ರ ಜ್ಯೂಸ್ ಕುಡೀರಿ ಅಂತ ಹೆಂಗ್ ಹೇಳ್ತೀರಾ? ಅದೇ ರೀತಿ ಭೂಮಿಗೆ ಈ ಫಸಲಿಗೂ ಅಷ್ಟೇನೆ. ಇದಕ್ಕೆ ಜಿಂಕು, ಐರನು, ಕ್ಯಾಲ್ಸಿಯಂ ಎಲ್ಲ ಬೇಕಾಗುತ್ತೆ. ಅದು ಭೂಮಿಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನಮ್ಮ ಭೂಮಿ ಟೆಸ್ಟ್ ಮಾಡಿಸಿದಾಗ ಇದ್ರಲ್ಲಿ ಏನ್ ಕಡಿಮೆ ಇದೆ, ಅದಕ್ಕೆ ಏನ್ ಕಡಿಮೆ ಇರೋದ್ರಿಂದ ಸಾವಯವದಲ್ಲಿ ಏನ್ ಮಾಡ್ಬೋದು,
ಓಕೆ. ಈಗ ಐರನ್ ಕಂಟೆಂಟ್ ಕಡಿಮೆ ಇತ್ತು ಅಂತಂದ್ರೆ ಈಗ ಬೆಲ್ಲ ಹೆಂಗ್ ನಾವು ಯೂಸ್ ಮಾಡಿ ಐರನ್ ಆಗಿ ಸಿಹಿ ಪದಾರ್ಥಗಳು ಐರನ್ ಬರ್ತವೆ, ಈ ಸಪೋಟ ಹಣ್ಣಿಂದ ಐರನ್ ಜಾಸ್ತಿ ಬರುತ್ತೆ ಅನ್ನೋ ಅದನ್ನ ರೀತಿ ಮನುಷ್ಯನಿಗೆ ಹೆಂಗ್ ತಗೋತೀರಾ ಆ ರೀತಿ ಈ ಫಸ್ಟ್ಗಳಿಗೂ ಅದೇ ಕೆಪಾಸಿಟಿ ಕ್ಯಾಲ್ಸಿಯಂ ಎಲ್ಲ ಬೇಕಾಗುತ್ತೆ, ಪೊಟಾಸ್ ಅಂಶ ಇಲ್ಲ, ಈಗ ಏನೇನ್ ಬೇಕಾಗುತ್ತೆ ಅದನ್ನ ನಾವು ನೋಡ್ಕೋಬೇಕು. ನೋಡ್ಕೊಂಡು ಆ ಸಾವಯವದಲ್ಲಿ ಏನಾಗುತ್ತೆ ಆ Okay. ಅಂಶ ಏನ್ ಕೊಡ್ಬೋದು ಇದಕ್ಕೆ ಅದ್ರಲ್ಲಿ ನಾವು ತಗೋಬೇಕು. ನಿಮ್ಗೆ ಪೊಟಾಸ್ ಬೇಕು ಅಂತಂದ್ರೆ ಈಗ ಬಾಳೆ ಹೂವು ಇರುತ್ತೆ, ಅದನ್ನ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಅದ್ರ ರಸ ಏನ್ ಬರುತ್ತೆ ಅದನ್ನ ಎಣ್ಣೆ ಕೊಡ್ತೀವಿ. ಓಕೆ. ಸೊ ಹೊರಗಡೆ ಹೋಗಿ ಕೆಮಿಕಲ್ ಅದು ಇದು ತರೋದಕ್ಕಿಂತ ನೀವೇ ಸಾವಯವದಲ್ಲಿ ಏನ್ ಸಿಕ್ಕುತ್ತೆ ಅದನ್ನ ಹಾಕೊಂಡು ಮಾಡ್ತಿದೀವಿ. ಸೂಪರ್. ಅದರಿಂದನೇ ನಿಮ್ಗೆ ಖರ್ಚು ಕಡಿಮೆ, ಓಕೆ. ಯಾಕಂದ್ರೆ ನಮ್ಮ ಹತ್ರನೇ ಇರೋದ್ರಿಂದ ಹ. ನಾವೇ ಅದನ್ನ ಯೂಸ್ ಮಾಡೋದ್ರಿಂದ ಎಲ್ಲಿ ಖರ್ಚಾಗುತ್ತೆ. ಬೇರೆ ಕಡೆ ಹೋಗ್ಬಿಟ್ಟು ನಾವು ಮೆಡಿಸಿನ್ ತರ ಬದಲು ಜಸ್ಟ್ ನಮ್ಮ ಹತ್ರ ಇರೋದನ್ನ ನಾವು ಮೆಡಿಸಿನ್ ಆಗಿ ಮಾಡ್ಕೊಂಡಾಗ ಏನು ಖರ್ಚು ಬರಲ್ಲ. ನೋಡಿ ಜೇನುನೊಣ ಆಡ್ತಿದೆ ನೋಡಿ ಇಲ್ಲಿ, ಹೌದು. ಹೋಯ್ತಾ ಆ ಕಡೆ ಇಲ್ಲೇ ಇದೆ ನೋಡಿ, ಸುಮಾರು ಇದೆ, ಪರಾಗಸ್ಪರ್ಶ ಆಗ್ತಾ ಇದೆ ನೋಡಿ. ಹೌದು. ಜಸ್ಟ್ ಹೋಗ್ತೀವಿ ಹಂಗೆ ಆಡ್ತಾ ಇರ್ತವೆ, ಎಲ್ಲ ಗಿಡದಲ್ಲೂ ಇರ್ತವೆ, ಅದೇ ನಮಗ್ ಕಾಣಲ್ಲ. ಕೆಲವೊಂದ್ಸಲ ಹೂ ಸಂದಿಲೇ ಇರ್ತವೆ. ಹೌದು ಸರ್, ತುಂಬಾನೇ ಖುಷಿ ಆಯ್ತು ಸರ್. ನೀವು ಅನ್ಕೊಂಡಷ್ಟು ಇಳುವರಿ ಬರ್ಲಿ, ಮತ್ತೆ ಬೆಲೆ ಇವಾಗ ಇರೋದಕ್ಕಿಂತ ಇನ್ನೂ ಹೆಚ್ಚಾಗ್ಲಿ. ಸೊ ಗೌರ್ಮೆಂಟ್ ಆಕ್ಚುಲಿ ಇದ್ರ ಬಗ್ಗೆ ಏನಾದ್ರು ಒಂದು ಥಿಂಕ್ ಮಾಡ್ಲೇಬೇಕು. ಹೇಗೆ ಎಲ್ಲದಕ್ಕೂ ನೀವೊಂದು ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ ಇರುತ್ತೆ, ಅದೇ ತರ ರೈತರಿಗೂ ಕೂಡ ಇದಕ್ಕಿಂತ ಮಿನಿಮಮ್ ಹೋಗ್ಬಾರ್ದು ಅಂತ ಮಿನಿಮಮ್ ಪ್ರೊಕ್ಯೂರಿಂಗ್ ಪ್ರೈಸ್ ಅಂತ ಮಾಡಿದ್ರೆ ಈ ತರ ರೈತರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.